ಸರ್ ನಮಸ್ತೆ. ನಮಸ್ತೆ ಹೇಳಿ. ನನ್ನ ಹೆಸರು ಕಿರಣ್ ಅಂತ, ಅದ್ವೈತ್ JCB ಮೈಸೂರಿಂದ ಬಂದಿರೋದು. ಸರಿ. ನಾವಿವತ್ತು ಬಂದಿರೋದೇನಂದ್ರೆ ನಮ್ಮ JCB 81 ಮಿಷಿನ್ ಆಪರೇಟ್ ಮಾಡ್ತಿದ್ದೀರಲ್ಲ ತುಂಬಾ ವರ್ಷದಿಂದ. ಸೊ ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೇಳಕ್ಕೆ, ನಿಮ್ಮ ಅನಿಸಿಕೆ ಕೇಳಕ್ಕೆ, ಆಮೇಲೆ ನಿಮ್ಗೆ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೇಳಕ್ಕೆ ಅಂತ ಬಂದಿದ್ದೀನಿ ಸರ್. ಸರ್ ನಿಮ್ಮ ಪರಿಚಯ? ಸರ್ ನನ್ನ ಹೆಸರು ಸುರೇಂದ್ರ ಅಂತ. ಸುರೇಂದ್ರ. ಒಂದು 26-27 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಎಕ್ಸ್ಕವೇಟರ್ ಎಲ್ಲ ಗಾಡಿನೂ ಓಡಿಸಿದ್ದೀನಿ. ಇದೇ ಫೀಲ್ಡ್ ಅಲ್ಲಿ 26-27 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಓಕೆ ಸರ್. ಈ ಗಾಡಿನೂ ಓಡಿಸ್ತೀನಿ. ಒಂದೇ ಅಂತಲ್ಲ, ನಮ್ಮ ಕಂಪ್ನಿಲಿ ಬೇರೆ ಗಾಡಿ ಇದೆ, ಇದನ್ನು ಓಡಿಸ್ತಾ ಇರ್ತೀನಿ. ಸರ್ ಈಗ JCB 81 ನೀವು ಆಪರೇಟ್ ಮಾಡ್ತಿದ್ದೀರಾ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಯಾವ ತರ ಇದೆ ಸರ್ ಇವಾಗ? ಕಂಫರ್ಟ್, ಕ್ಯಾಬಿನ್ ಕಂಫರ್ಟ್ ಆಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ, ಮೈಲೇಜ್ ಆಗ್ಲಿ ಯಾವ ತರ ಇದೆ ಸರ್? ಬೇರೆ ಗಾಡಿ ಕಂಪೇರ್ ಮಾಡಕ್ ಹೋದ್ರೆ ಗಾಡಿ ಬೆಸ್ಟ್ ಪರವಾಗಿಲ್ಲ ಅನ್ಸುತ್ತೆ. ಓಕೆ. ಮತ್ತೆ ಕ್ಯಾಬಿನ್ ಇದು ಚೆನ್ನಾಗಿದೆ. ಮತ್ತೆ ಮೈಲೇಜ್ ನಮ್ಗೆ 4-4.25 ಲೀಟರ್ ಬರುತ್ತೆ ಒಂದ್ ಗಂಟೆಗೆ. ಓಕೆ. ನಾವು ದುಡ್ಡು ಇದು ಬಂದು ಒಂದ್ ಗಂಟೆಗೆ 1200 ರೂಪಾಯಿ ಇಸ್ಕೊಳ್ತೀವಿ. 1200 ರೂಪಾಯಿ ಚಾರ್ಜ್ ಇಸ್ಕೊಳ್ತೀವಿ. ಅದ್ರಲ್ಲಿ ನಾವು 4.25 ಲೀಟರ್ ಡೀಸೆಲ್ ಅಷ್ಟೇ ಹೋಗೋದು ಒಂದ್ ಗಂಟೆಗೆ ನಮ್ಗೆ. ಸರಿ ಸರ್. ಇಷ್ಟು ಮಾತ್ರ ಹೋಗುತ್ತೆ. ಅಂದ್ರೆ ಬೇರೆ ಗಾಡಿಗಳು ಕನ್ಫರ್ಮ್ ಮಾಡಕ್ಕೆ ಮೈಲೇಜ್ ಪರವಾಗಿಲ್ಲ. ಮೈಲೇಜ್ ಪರವಾಗಿಲ್ಲ. ಈಗ 10 ಗಂಟೆ ಕೆಲಸ ಮಾಡಿದ್ರೆ ಡೀಸೆಲ್ ಎಷ್ಟು ಆಗ್ಬೋದು ಸರ್? ಸರ್ ಒಂದ್ 4-4.25 ಸಾವಿರ ಗಂಟೆ ಆಗ್ಬೋದು ಅಷ್ಟೇ. ಅಷ್ಟೇ ಆಗುತ್ತೆ. 10 ಅವರ್ಗೆ 4.25 ಸಾವಿರ ಡೀಸೆಲ್ ಖರ್ಚಾದ್ರೂ ನಿಮ್ಗೆ 12,000ರಲ್ಲಿ ಇನ್ನು 8,000 ರೂಪಾಯಿ ಆಚೆ ಈಚೆ ಉಳಿಯುತ್ತೆ. ಸರ್. ಸೊ ಒಂದು ದಿನ ಕಂಪೇರ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ವಿಚಾರವಾಗೂ ಚೆನ್ನಾಗಿ ಬರುತ್ತೆ ಸರ್, ಬರುತ್ತೆ. ಓಕೆ ಸರ್. ಈಗ ಈ ಪರ್ಟಿಕ್ಯುಲರ್ ಮಿಷಿನ್ ಸರ್ ಯಾವ ತರ ಕೆಲಸ ಸಿಗತ್ತೆ ನಿಮ್ಗೆ ಸರ್? ಇದು ಅಂದ್ರೆ 81 ಅಂದ್ರೆ ಎಲ್ಲ ಲೈಕ್ ಮಾಡ್ತಾರೆ. ಎಲ್ಲ ಕೆಲ್ಸಕ್ಕೂ ಆಗುತ್ತೆ ಇದು. ಓಕೆ. ತುಂಬಾ ದೊಡ್ಡ ಗಾಡಿನೂ ಅಲ್ಲ, ತುಂಬಾ ಚಿಕ್ಕ ಗಾಡಿನೂ ಅಲ್ಲ. ಮತ್ತೆ ಎಲ್ಲ ಕೆಲ್ಸಕ್ಕೂ ಆಗುತ್ತೆ. ಈ ಅಪಾಯಿಂಟ್ಮೆಂಟ್ ಕೆಲಸ, ಜಮೀನ್ ಕೆಲಸಗಳು, ಮತ್ತೆ ಫೌಂಡೇಶನ್ ತೆಗಿಯೋದು, ಚಿಕ್ಕ ಚಿಕ್ಕ ಜಾಗದಲ್ಲೂ ಹೋಗಿ ಕೆಲಸ ಮಾಡಬಹುದು ಗಾಡಿ ಇದು. ತುಂಬಾ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಅದರಿಂದ 81 ಲೈಕ್ ಮಾಡ್ತಾರೆ ಸರ್. ಓಕೆ. ಈಗ ತುಂಬಾ ದೊಡ್ಡದಾದ್ರೆ ನೀವು ಕ್ವಾರಿಯಲ್ಲೇ ಯೂಸ್ ಮಾಡ್ಬೇಕಾಗತ್ತೆ, ತುಂಬಾ ಚಿಕ್ಕದಾದ್ರೆ ಬರೀ ತೋಟಲ್ಲೇ ಯೂಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟಿಂಗ್ ಚೆನ್ನಾಗಿರುತ್ತೆ. ಚಿಕ್ಕದಾಗಿರೋದ್ರಿಂದ ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಒಂದು ಸಣ್ಣ ಪುಟ್ಟ ಕೆಲ್ಸಗಳಿದ್ರು ಹೋಗಿ ಮಾಡ್ಬೋದು. ಈಗ ಟ್ರಕ್ ಗೆಲ್ಲ ಅನ್ಲೋಡ್ ಮಾಡಕ್ಕೆ, ಲೋಡ್ ಮಾಡೋದಕ್ಕೆ ಈಸಿಯಾಗಿ ಮಾಡ್ಬೋದು ಸರ್? ಮಾಡ್ಬೋದು. ಇದು ಫ್ರಂಟ್ ನಮಗೆ ಸಪೋರ್ಟ್ ಇದೆ, ಲೋಡಿಂಗ್ ಮಾಡಕ್ಕೆ ಸಪೋರ್ಟ್ ಇರುತ್ತೆ, ಲೋಡ್ ಮಾಡ್ಕೋಬಹುದು. ಏನ್ ತೊಂದ್ರೆ ಇಲ್ಲ. ಸಣ್ಣ ಪುಟ್ಟ ಕೆಲ್ಸಗಳು ಬೇಕಾದ್ರೆ ಫ್ರಂಟ್ ಡೋಜಿಂಗ್ ಅಲ್ಲಿ ಮಾಡ್ಕೋಬಹುದು. ಏನ್ ತೊಂದ್ರೆ ಇಲ್ಲ ಸರ್, ಮಾಡ್ಬೋದು. 81 ಆಗಿರೋದ್ರಿಂದ ಸರ್ ನಿಮ್ಗೆ ಫ್ರಂಟ್ ಬಕೆಟ್ ಬರುತ್ತೆ, ಜೊತೆಲಿ ಡೋಜಿಂಗು ಇರೋದ್ರಿಂದ ಅನುಕೂಲ ಆಗತ್ತೆ ಸರ್. ಇವಾಗ ಬೇರೆ ಇನ್ನ ಸ್ವಲ್ಪ ದೊಡ್ಡದಕ್ಕೆ ಹೋದ್ರೆ ನಿಮ್ಗೆ ಡೋಸಿಂಗ್ ಅಟ್ಯಾಚ್ಮೆಂಟ್ ಇರಲ್ಲ. ಹೌದೌದು. ಇದ್ರಲ್ಲಿ ಡೋಸಿಂಗು ಇದೆ, ಬಕೆಟ್ ಇದೆ. ಸೊ ನೀವು ಡೋಸಿಂಗು ಯೂಸ್ ಮಾಡೋ ತರ ಕೆಲಸ ಸಿಗುತ್ತೆ ಸರ್. ಸಿಗುತ್ತೆ ಅಂದ್ರೆ ಜಾಸ್ತಿ ನಾವು ಮಾಡ್ತೀವಿ, ಇರುತ್ತೆ, ಮಾಡ್ಕೊತೀವಿ. ಎಮರ್ಜೆನ್ಸಿ ನಾವು ಬೇಕು ಅಂದಾಗ ಮಾಡ್ಕೊಳ್ತೀವಿ. ಡೋಸಿಂಗು ಕೆಲಸ ಸಿಗುತ್ತೆ. ಮತ್ತೆ ನಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಚೆನ್ನಾಗಿರುತ್ತೆ. ಅದು ಗಾಡಿ ಹೈಟ್ ಮಾಡ್ಬೇಕು, ಹತ್ಸ್ಬೇಕಾರೆ ಇಳಿಸ್ಬೇಕಾರೆ ಚೆನ್ನಾಗಿರುತ್ತೆ ಸರ್. ಸೊ ಇದು ಇರೋದು ಅನುಕೂಲ ಆಗುತ್ತೆ ಸರ್. ಅನುಕೂಲ ಆಗುತ್ತೆ. ನೀವು 26-27 ವರ್ಷದಿಂದ ಮಾಡ್ತಿದ್ದೀರಾ. ಬೇರೆ ಬೇರೆ ಕಾಂಪಿಟೇಟರ್, ಬೇರೆ ಬೇರೆ ಬ್ರ್ಯಾಂಡ್ ಆಪರೇಟ್ ಮಾಡಿರ್ತೀರಾ. 8 ಟನ್ ಕ್ಯಾಟಗರಿ ಬಂದಾಗ ನಮ್ಮ JCB ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್? ಆಗಿದೆ, ಚೆನ್ನಾಗಿದೆ. ಲಿವರ್ ಸೀಟ್ ಸಿಸ್ಟಮ್ ಆಗ್ಲಿ, ಮತ್ತೆ ಕ್ಯಾಬಿನ್ ಫುಲ್ ಕವರಿಂಗ್ ಇದೆ, ಎಲ್ಲ ಇದೆ, ಚೆನ್ನಾಗಿದೆ. ಅಂದ್ರೆ ಸುತ್ತ ಗ್ಲಾಸ್ ಸಿಸ್ಟಮ್ ಆಗ್ಲಿ ಎಲ್ಲ ಚೆನ್ನಾಗಿದೆ ಸರ್. ಈಗ ಕ್ಯಾಬಿನ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸರ್, ಆಪರೇಟ್ ಮಾಡ್ಬೇಕಾದ್ರೆ ವಿಸಿಬಿಲಿಟಿ ಬಂದಾಗ ಫುಲ್ ಎಲ್ಲಾ ಕಡೆನೂ ಗ್ಲಾಸ್ ಸಿಸ್ಟಮ್ ಇದೆ, ಆಮೇಲೆ ಮೇಲ್ಗಡೆನೂ ಸ್ವಲ್ಪ ನೀವು ಓಪನ್ ಮಾಡಿ ಮಾಡಬಹುದು, ಜೊತೆಲಿ ವೆಂಟಿಲೇಷನ್ ಇದೆ. ಅದರಿಂದ ಆಪರೇಟ್ ಮಾಡ್ಬೇಕಾದ್ರೆ ವಿಸಿಬಿಲಿಟಿ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ವಾ ಸರ್? ಇಲ್ಲ ಸರ್, ಆತರ ಏನ್ ತೊಂದರೆ ಆಗಲ್ಲ. ಬೇರೆ ಯಾರು 8 ಟನ್ ಕೆಪಾಸಿಟಿ ಇರೋಂತ ಎಕ್ಸ್ಕವೇಟರ್ ನೋಡ್ಬೇಕಾದ್ರೆ JCB 81 ನೀವು ರೆಫರ್ ಮಾಡ್ತೀರಾ ಸರ್? ಸರ್ ಮಾಡ್ತೀವಿ. ಈಗ ನಮ್ಮ ಕಂಪ್ನಿಲ್ಲ 4-5 ಗಾಡಿ ಇದೆ. ಸ್ಟಾರ್ಟಿಂಗ್ ಇಂದ ಬಂದಾಗಿಂದ ನಮ್ ಕಡೆನೆ ಒಂದ್ 3-4 ಗಾಡಿ ಕೊಡ್ಸಿದೀನಿ ಅದ್ವೈತಿಂದ. ಕೊಡ್ಸಿದ್ ಏನ್ ತೊಂದ್ರೆ ಇಲ್ಲ, ತಗೋಬಹುದು. ನೆಕ್ಸ್ಟ್ ತಗೊಳ್ಳೋರು ತಗೋಬಹುದು. ಇದೇ ತರ JCB ಹಾಗೂ ಅದ್ವೈತ್ JCB ಸಪೋರ್ಟ್ ಮಾಡ್ತೀರಿ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.